ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ವಾಚರ್. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ, ಇವತ್ತು ಶುಕ್ರವಾರ ಒಂದು ಫೀಡ್ಸ್ ಒಂದು ಲಾರಿ ಊದ್ಕೊಬಿಟ್ಟೈತಂತೆ. ಅದನ್ನ ರೆಸ್ಕ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಗುಂಡ ಟ್ಯಾಕ್ಟ್ರು ಜೊತೆಗೆ ನಮ್ಮ ಕಾರ್ತಿ ಮತ್ತು ನಮ್ಮ ಸುದಿ ಮತ್ತು ಒಂದು ಹಗ್ಗ ಕೂಡ ಎತ್ಕೊಯ್ತಾ ಇದ್ದೀವಿ. ನೋಡಿ, ಹಗ್ಗ ನೋಡ್ತಾ ಇರೋದು ನೀವು. ಹಗ್ಗ ಎತ್ಕೊಂಡು ಇಲ್ಲಿಂದ ಸೀದಾ ನಾವು ಲಾರಿನ ರೆಸ್ಕ್ಯೂ ಮಾಡಕ್ಕೆ ಹೋಗ್ತೀವಿ. ಅಲ್ಲಿ ಈಗ ಲಾರಿ ಗೊತ್ತಿಲ್ಲ, ಮಳೆ ನಮ್ಮೂರಲ್ಲೂ ಸುಮಾರು 2 ದಿನದಿಂದ ಮಳೆ. ಹಂಗೋಗಿ ಅಲ್ಲಿ ಸಿಗೋಣ ಲಾರಿ ಹತ್ರ ಏನಾಗುತ್ತೆ ಅಂತ. ಬರ್ರಿ ಹೋಗೋಣ. ಹಂಗೆ ನಮ್ಮೂರಲ್ಲಿ ಮೊನ್ನೆಯಿಂದನೂ ಸುಮಾರು ಜೋರು ಮಳೆ ನಡೀತಾ ಇದೆ. ಎಷ್ಟು ಮಳೆ ಅಂದರೆ, ಕರೆಕ್ಟಾಗಿ ಮಳೆ ಬಂದರೆ ಸಂಜೆ ಟೈಮಲ್ಲಿ 1-1.5 ಗಂಟೆ 2 ಗಂಟೆ ಹಂಗೆ ಬಿಡ್ದಂಗೆ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ತ್ಯಾವ. ಬೆಳಗ್ಗೆ ನಮ್ಮ ಗಾಡಿ ಊದ್ಕೊಬಿಟ್ಟಿತ್ತು, ಅದನ್ನೂ ಇದೇ ಗಾಡೀಲಿ ಹೇಳ್ದು. ಇವಾಗ ಇನ್ನೊಂದು ಗಾಡಿ ಊದ್ಕೊಬಿಟ್ಟೈತಂತೆ. ಹಂಗೇನೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ನಮಗೆ ಬರೀ ರೆಸ್ಕ್ಯೂ ಮಾಡೋದೇ ನಮಗೆ ಕೆಲಸ. ಹೋಗೋಣ ಬನ್ನಿ ಇವಾಗ ಲಾರಿ ಹತ್ರ. ನೋಡಿ ಎಷ್ಟು ಜನ ಅವ್ರೆ. ಹಂಗು ಇನ್ನೇನು ಸ್ಪಾಟ್ ಹತ್ರ ಬಂದಿದ್ದೀವಿ ನಾವು. ಅಲ್ಲಿ ನೋಡ್ತಾ ಇರಲ್ಲ, ಅಲ್ಲಿ ಲಾರಿ ಉಳ್ಕೊಂಡೈತೆ. ಅದೇ ಲಾರಿನ ಇವಾಗ ನಾವು ಎಳಿಬೇಕಾಗಿರೋದು. ಹೋಗೋಣ ಬನ್ನಿ. ಇವಾಗ ನಮ್ಮ ಟ್ಯಾಕ್ಟ್ರು ಕೂಡ ಎತ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಬದಿ ಇದೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಯ್ತದೆ. ಗಾಡಿ ಹೆಂಗೆ ಇಳ್ಕೋತದೆ. ಹಂಗೆ ನಾವು ಯಾವ ಎಡೆ, ಯಾವ ಗಲ್ಲಿ, ಯಾವ ಮೂಲೆ ಏನು ಬಿಡಲ್ಲ, ಕೆತ್ಕೊಯ್ತಾ ಇರ್ತೀವಿ. ಇವಾಗ ಅಲ್ಲಿ ಹೋಗಿ ಆ ಲಾರಿಗೆ ಹಗ್ಗ ಹಾಕಿ ಹಗ್ಗ ಕಟ್ಟಿ ಆ ಲಾರಿನ ಎಳಿಬೇಕೀಗ. ಅದೇ ನಮಗೊಂದು ದೊಡ್ಡ ಟಾಸ್ಕು. ಮುಂದೆ ಹೆಂಗೆ ಹೊಂಟೋಯ್ತದೆ, ತಿರ್ಗಾ ರಿವರ್ಸ್ ಬರಬೇಕು ಅಂದರೆ ಭಾರಿ ಕಷ್ಟ. ಅದುವೇ ನೋಡೋಣ ಇವ್ರು ಹೇಳೋದು ಕಟ್ಟಿ ಎಳ್ದಾದ್ಮೇಲೆ ಏನಂತಾರೆ ಅಂತ. ಹೋಗೋಣ ಬನ್ನಿ. ಸುದಿ, ಕಾರ್ತಿ ಕಟ್ಟು ಆಗ ನಾ ಕಿಂಬಳಿಕೆ ಮಾಡ್ಲ ಅಕ್ಕನ ಹಗ್ಗ ನಾ ಕಿಂಬಳಿಕೆ ಮಾಡು. ಇಲ್ಲಿ ನೋಡಿ ಇದೆ ಲಾರಿ. ಚಾರ್ಜಿಗೆ ಹಾಕೋಣ. ಚಾರ್ಜಿಗೆ ಹಾಕ್ಬೇಕು, ಇಲ್ಲ ಕಿತ್ಕೊಂಡು ಹೊಂಟೋಯ್ತದೆ. ಇಲ್ಲಿ ಇದ್ಕಾಕ್ಬೇಕಣ್ಣ. ಎಳಿಬೇಡಿ ಇರಲ್ಲ. ಟ್ಯಾಕ್ಟ್ರಾಗಿಂತ ಬಿಟ್ಟಿ ಸಾಕ್ ಬಿಡು. ನಿಂತ್ಕೊ ಮೇಲೆ ತುಳಿ ಸಾಕ್ಬಿಡು ಟೈಟ್. ಹಗ್ಗನೇ ಕಟ್ಟಾಗೋಯ್ತು. ಲೋಕಲ್ ಹಗ್ಗಲ್ಲ, ಹೊಡೆಯಕ. ಹಿಂದಕ್ಕೆ ಬಾ ರಿವರ್ಸ್ ಬಾ. ಇರೋಣ ರಿವರ್ಸ್ ಬಾ. ಕಟ್ಟಾಗಲ್ತಾನ ವಸಿ ಬಿಗೆ. ಇನ್ನೊಂಚೂರು ನುಲ್ಬಿಟ್ಟು ಹಾಕಿ, ಇನ್ನೊಂದು ಇಂಬ್ರಿಕೆ ಮಾಡಿ ಹಾಕಿ. ಇನ್ನೊಂಚೂರು ಟ್ಯಾಕ್ಟ್ರ್ ಅದ್ರಕ್ಕೆ ಟ್ಯಾಕ್ಟ್ರ್ ಇನ್ನೆರಡು ಇಂಬ್ರಿಕೆ ಮಾಡಾಕ್ಲ. ನಿಂಗೆ ಕತ್ಕಾಕಲ್ಲ. ಅಣ್ಣ, ನಾವು ಸುಮಾರು ಟ್ರೈ ಮಾಡ್ದೋ, ಒಂದು ಎಳೆಯೋಕ್ಕಾಗಲಿಲ್ಲ ನಮ್ಮ ಕೈಲಿ. ಹಗ್ಗ ಎಲ್ಲ ಕಟ್ಟಾಗೋಯ್ತು. ರೆಸ್ಕ್ಯೂ ಮಾಡಿ ಸಾಕಾಯಿತು. ಇವನೇ ರೆಸ್ಕ್ಯೂ ಫೋನ್ ಮಾಡಿದ್ದೆ, ಇವನೇ ಕಾರ್ತಿ. ಎಲ್ಲ ಹಗ್ಗ ಎಲ್ಲ ಕಟ್ ಮಾಡ್ದ. ಹಗ್ಗ ಎಲ್ಲ ನಾನು ಮಾಡ್ದೆ. ನಾನು ನಾಳೆಗೆ ಇಕ್ತ ಸುದಿ. ನಮ್ಮ ಸುದಿ ಹಾಕಿ ಒಬ್ಬನೇ ಲಾರಿ ಎಳಿತೀನಿ ಅಂತ ಹೇಳೋನೆ. ಇವನು ಇಲ್ಲಿ ಕಷ್ಟಪಡ್ತಾರೆ. ನಮ್ಮ ಮಗನ ಸೋಬತ್ ನೋಡಿ. ಎಳಿ. ಅಯ್ಯೋ ಹೋಗು, ಕಟ್ಟಿಗೆ ಬರಲ್ಲ ನಿನಗೆ. ಚೆಂಗ್ಳು ಕುತ್ಕೊಳ್ಳೋದು ಜಾಡ್ ಮಾಡಿ ಕೊಟ್ರೆ ವಸಿ ಬರ್ತದಲ್ಲ. ಸ್ಟಾರ್ಟ್ ಮಾಡೋಣ. ಆನೆ ಚೈನ್ ಗಣ್ಣ, ಅದು ಆನೆಗೆ ಹಾಕೋದು. ಇರ್ಲಿ ಬಿಡು. ಬರ್ಲಿ ಅಣ್ಣ, ಹಂಗೆ ಬಾ. ಕೊಡು ಹಿಂದಕ್ಕೆ ಬಾ. ಬಾ ಅಣ್ಣ. ರಿವರ್ಸ್ ಬಂದ್ಬಿಡು. ಅತಿ ಸಿಕ್ ಬರ್ತದೆ. ರಿವರ್ಸ್ ಬಾ.
ಹಾಂ ಸಾಕು ಬಾ, ಈಗ ಮುಂದಕ್ಕೆ ಸಾಕು ಮುಂದಕ್ಕೆ ಬಾ ಹೇಳ್ತೀನಿ. ಬಾ ಕೆಚ್ಚು ಬಿಗ್ಗೆಗೆ. ಹಾಂ ಸ್ಟಡಿ ಮಾಡ್ಕೋ, ಸ್ಟಡಿ. ಬಾ 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 ಬಾ. ಏನ್ ಸುದ್ದಿ? ಎಲ್ಲಿದ್ದೀರಿ ನೀವು? ಟಿಶ್ಯೂ ಕಾರ್ತಿ, ಯಾಕೆ ಇದು ಬರಲ್ಲ ಅನಿಸ್ತಾ ಇದೆ? ಚೈನು ಎಲ್ಲಿಂದ ತರ ಚೈನಾ? ನಿನ್ ಕತ್ತಲೆ ಚೈನ್ ಅದಲ್ಲ? ಚೈನ್ ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ? ನಂಗೊಂದು ಕೊಡಿಸ್ಲಾ? ಬ್ರ್ಯಾಂಡೆಡ್ ಅದೇ ತರ ಬತ್ತೀನಿ ಎಲ್ಲ ಆಮೇಲೆ ಬತ್ತೀನಿ. ನೀ ಏನ್ ಅನ್ಸೋದು ನೋಡಿದ್ರೆ? ಅವನು ಇಲ್ಲ ಇಲ್ಲಿ, ನಾವೇ ಎತ್ಕೊಂಡಿದ್ವಿ. ಇವಾಗ ಮತ್ತೆ ಇದು ನಾಲ್ಕನೇ ಪ್ರಯತ್ನ. ಲವ್ ಅವ್ರು ಮೂವ್ ಮಾಡಿ ಇಕ್ಕೊಂಡಿರ್ಲಿ, ಆಮೇಲೆ ಹೇಳಿ ನೀನು. ಅಣ್ಣ ನೀನು ಮೂವ್ ಮಾಡಿ ಇಕ್ಕೊಂಡಿರ, ನಾವು ಎಳಿತಾನೆ. ಬತ್ತು ಇರಿ. ಏನು ಹಗ್ಗ ಕಟ್ತಾರ ಇಷ್ಟು ಕಂಡೇನೆ. ಎಷ್ಟೊತ್ತಲ್ಲಿ ಓದ್ಕೋತಾನೆ? ನೋಡಿ ಭಾಷೆ ಹತ್ತಿದ್ರು. ಏನ್ ನನ್ನ ಹೆಂಗ್ ಕಟ್ಟು ನೋಡಿ ಕಟ್ಟಕ್ ಡ್ರೈವರು ಕಟ್ಬೇಕಾಗಿರೋದು. ನನ್ ಮಾತ ಕೇಳಿ 2 ನಿಮಿಷಕ್ಕೆ ಆಗುದಿಲ್ಲ. ಬಿಡು, ಆಯ್ತದಿರ್ಲ ಕುತ್ಕೊಳ್ಳಲೆ. ಹೋಗು 2 ನಿಮಿಷಕ್ಕೆ ಆಗ್ಬಿಟ್ಟ ಅಂತ ಯಾವನ್ ಹೇಳ್ದ ನಿಮ್ಗೆ? ನಾನು ಹೇಳ್ತಾವ್ ಓನರು ಹೇಳಲ್ಲಿ ಓನರು ಹೊಡಿಲೇ 2 ಅದು ಅಂತ ನೋಡಿ. ಎಷ್ಟು ಚೆನ್ನಾಗಿ ಹಸಗಳು ಸಾಕೊಂಡವ್ರೆ, ಸುತ್ತ ಫೆನ್ಸ್ ಹಾಕೊಂಡು ಚೆನ್ನಾಗಿ ಸಾಕೊಂಡವ್ರೆ ಅಲ್ಲ ನೋಡಿ. ಹೆಂಗೆ ಎಲ್ಲಿ ಚಿರ್ತೆ ಎಲ್ಲಿ ಹೋಗುದಿಲ್ಲ ಒಳಗೆ, ಚೆನ್ನಾಗಿ ಸಾಕೊಂಡವ್ರೆ. ಕುರಿ ಬೇಕು ನಂಗೆ, ಹೊಡಿಬೇಕಾಗ್ತದೆ. ಕುರಿ ಬೇಕದು ನಡೆಯತ್ತೆ. ಡುಮ್ಮನ್ಸ್ ಮಾತಗಳು ತಿನ್ನೋರು ಕುರಿ ಆಡು ಓನರು. ನೀವು ನೀನು ಕೆಟ್ಟ ಮಾತು ಮಾತಾಡಬೇಡ. ನಾವು ಲೋಡ್ ಗಾಡಿ ತರ್ತರ್ಲೆ ಮಾತು ಮಾತಾಡ್ತಿರಲ್ರಲ್ಲ, ಬೇಜಾರಾಗ ಇಲ್ಲ ಆಗಲ್ಲ ಅಣ್ಣ. ಅದು ಕಾರಣ ಆಯ್ತಾ ಇರೋದು. ಇಲ್ಲಿ ಏನಣ್ಣ ಆಯ್ತಾ, ಇಲ್ಲಿ ಕಟ್ಟಾಯ್ತಲ್ಲ ಕಾರಣ. ಇಲ್ಲಿ ಕಟ್ಟಾಗಲ್ತು, ಹತ್ತಿರ ಕಟ್ಟಾಗೋದು. 7ನೇ ಸತಿ ಪ್ರಯತ್ನ ಇದು. ಈ ಸತಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತೀವಿ. ಹೆಂಗೋ ಇವ್ರು ಏನೋ ಮಾಡ್ಕೊಂಡು ಎದಿಸ್ಕೋತಾರೆ. ಟ್ಯಾಕ್ಟ್ರಲ್ಲಂತೂ ಆಯ್ತಿಲ್ಲ, ಅದು ಬತ್ತಾಯಿಲ್ಲ. ಅದು ಇವಾಗ ನೋಡಬೇಕು ಏನಾಯ್ತದೆ ಅಂತ. ಇದು ಸತತ 5ನೇ ಸತಿ ಪ್ರಯತ್ನ. ಇರು ನಿಧಾನ ಅಣ್ಣ. ನೀವು ಮೂವ್ ಮಾಡಿ ಕಣ. ಈ ಸತಿ ಹಗ್ಗ ಕಟ್ಟಾಯ್ತು, ಆಗಲ್ಲ. ಇವಾಗ ನಮ್ಮ ಮನೇಲಿ ನಾವು ಆನೆಗೆ ಹಾಕಿರೋ ಒಂದು ಚೈನ್ ಇತ್ತು, ಸರ್ಪನಿ ಚೈನು. ಆ ಸರ್ಪನಿ ಚೈನ್ ಎತ್ಕೊಬರ್ಗೆ ಹೋಗ್ತಾ ಇದೀವಿ. ಹೋಗಿ ಚೈನ್ ಎತ್ಕೊಬರೋಣ ಬನ್ನಿ. ತಿರ್ಗಾ ರೋಪ್ ಕಟ್ಟ ಹೋಗಿದೆ, ರೋಪ್ ಹಾಕ್ತಾರೆ ಕೃಷ್ಣ. ಬಿಡ್ಬೇಡ ನೋಡ್ರಿ ಕೆಳಗೆ. ದೊಡ್ಡ ಗಾಡಿ ಮಾಡಿ KG ಮಾಡಿ. ದೊಡ್ಡ ಗಾಡಿ ಅದು ಬರ್ತದೆ ಆರಾಮ್ಸಾಗೆ. ಕೆಪಾಸಿಟಿ ಜಾಸ್ತಿ ಇದೆ. ರೋಪು ಅದೇ ಅಣ್ಣನ ಹತ್ರ. ಸರ್ಪನಿ ಇದೆ ಅಣ್ಣನ ಹತ್ರ ದಪ್ತು. ಸಾಕ್ಬಿಡು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನೋಡೋದ್ರಲ್ಲ ಎಷ್ಟು ಅಡ್ವೆಂಚರ್ ಆಗಿತ್ತು, ಎಷ್ಟೆಷ್ಟು ಕಷ್ಟಪಟ್ಟಿದ್ದೀವಿ ಬಿಸಿಲಲ್ಲಿ ಅಂತ ನೀವು ನೋಡೋದ್ರಲ್ಲ. ಇದೇ ಥರ ದಿನ ಕಷ್ಟಪಡ್ತಾ ಇರ್ತೀವಿ ನಾವು ರೈತರಾಗಿ, ನಾರ್ಮಲ್ ರೈತರಾಗಿ ಈ ಥರ ಕಷ್ಟಪಡ್ತಾ ಇರ್ತೀವಿ ನೋಡಿ. ಇದೇ ಥರ ನಮ್ಮ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ನಮ್ಮ ಅಕೌಂಟ್ ಇದೆ, ಪ್ರೀತಿ ವಚಾರ ವ್ಲಾಗ್ಸ್ ಅಂತ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.